ಆತ್ಮೀಯ ಗಗನ ಚಾನಲ್ ವೀಕ್ಷಕ ಬಂಧುಗಳೆಲ್ಲರಿಗೂ ಶುಭೋದಯ. ಪ್ರಿಯ ವೀಕ್ಷಕ ಬಂಧುಗಳೇ, ನಿತ್ಯ ಭವಿಷ್ಯವೆಂಬ ಆಧ್ಯಾತ್ಮಿಕ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶ್ರೀಪಾದಂಗಳವರ ಶುಭ ಆಶೀರ್ವಾದದೊಂದಿಗೆ ಅನುನಿತ್ಯವೂ ಈ ಒಂದು ಶ್ರೀಮದ್ ಭಾಗವತ ಭಾವಮಂಜರಿ ಎನ್ನುವಂತಹ ಕಥೆಯನ್ನು ಅನುನಿತ್ಯವೂ ಹೇಳಲಾಗ್ತಾ ಇದೆ. ಈ ವಿಷಯ ತಮಗೆಲ್ಲರಿಗೂ ವಿದಿತವೇ. ನಿನ್ನೆ ತನಕ ಈ ಒಂದು ಶ್ರೀಕೃಷ್ಣ ಪರಮಾತ್ಮನು ಗೋಪಿಕಾ ಸ್ತ್ರೀಯರಿಗೆ ಬಹು ಆನಂದವನ್ನು ಕೊಟ್ಟನು. ಕಾರಣ, ಬಹುತೇಕ ದಿನಗಳಿಂದ ಕಣ್ಮರೆಯಾದಂತಹ ಶ್ರೀಕೃಷ್ಣ ಪರಮಾತ್ಮ ಪುನಃ ಅವರಿಗೆ ದರ್ಶನವನ್ನು ಕೊಟ್ಟು ಅವರಲ್ಲಿ ಬರತಕ್ಕಂತಹ ಆನಂದವನ್ನು ಎಲ್ಲರನ್ನೂ ಸುತ್ತಲ್ಲಿ ಕೂಡಿಸಿಕೊಂಡು ವಿಶೇಷವಾದಂತಹ ಆನಂದವನ್ನು ಅವರಿಗೆ ಕೊಟ್ಟನು ಎನ್ನುವಂತಹ ವಿಷಯ ತನಕ ಹೇಳಲಾಗಿತ್ತು. ಇನ್ನು ಮತ್ತು ಕೇಳಿದ ಶ್ರೀಕೃಷ್ಣ ಪರಮಾತ್ಮ, ನಾನು ಅಗಲಿದ್ದೇನೆ ಎನ್ನುವಂತಹ ಕೋಪವು ಶಾಂತವಾಯಿತೇ ಎಂದು ಗೋಪಿಕಾ ಸ್ತ್ರೀಯರನ್ನು ಕೇಳಿದ ಎನ್ನುವ ತನಕ ಹೇಳಲಾಗಿತ್ತು. ಮುಂದೆ, ಹೇ ಸಖಿಯರೇ, ಯಾರು ಈ ದೇಹವೇ ಆತ್ಮವೆಂದು ತಿಳಿದು ಆ ದೇಹಗಳ ಯೋಗ ಹಾಗೂ ವಿಯೋಗಗಳೇ ಸತ್ಯವೆಂದು ತಿಳಿದು ಸುಖ ದುಃಖಗಳನ್ನು ಅನುಭವಿಸುವವರೋ ಅವರು ಅಜ್ಞಾನಿಗಳೇ ಅಲ್ಲವೇ? ಇದು ಸತ್ಯ. ಕಾರಣ, ಈ ದೇಹವು ಎಂದಿಗೂ ಶಾಶ್ವತವಲ್ಲ, ಆತ್ಮವು ಶಾಶ್ವತವಾಗಿತ್ತು. ಈ ದೇಹವು ವಯಸ್ಸಾದ ನಂತರ ಅಥವಾ ವಯಸ್ಸಿನಲ್ಲಿರುವಾಗೆ ಅದು ಭಗವಂತನ ಇಚ್ಛೆ. ಈ ದೇಹದಿಂದ ಆತ್ಮ ಎನ್ನುವುದು ಪರಮಾತ್ಮನ ಸುತ್ತದು. ಆ ಪರಮಾತ್ಮ ತಾನು ಯಾವಾಗಾದರೂ ತೆಗೆಯಬಹುದು. ತೆಗೆದರೆ ಇದು ಅಶಾಶ್ವತ. ಈ ದೇಹವನ್ನು ಅಗ್ನಿಯ ಪಾಲೋ ಮಣ್ಣಿನ ಪಾಲೋ ಮಾಡುತ್ತಾರೆ. ಹೀಗಾಗಿ ಇಂತಹ ದೇಹಕ್ಕೆ ವ್ಯಾಮೋಹ ಪಡದೆ ಯಾರು ಇದೇ ಸತ್ಯವೆಂದು ತಿಳಿಯುತ್ತಾರೋ ಅವರು ನಿಜವಾಗಿಯೂ ಕೂಡ ದುಃಖಗಳನ್ನು ಅನುಭವಿಸುವವರು. ಅವರ ಅಜ್ಞಾನಿಗಳು ಅಲ್ಲವೇ? ನಿಜವಾಗಿಯೂ ಅಜ್ಞಾನಿಗಳೇ. ಕಾರಣ, ಅಶಾಶ್ವತವಾದಂತಹ ಈ ದೇಹಕ್ಕಾಗಿ ವ್ಯಾಮೋಹ ಪಡುತ್ತಾ ಇದಕ್ಕೆ ಮಿಗಿಲಾದಂತಹ ಸುಖವು ಮತ್ತೊಂದು ಇಲ್ಲ ಎಂದು ಭಾವಿಸುವವರು ನಿಜವಾಗಿಯೂ ಅಜ್ಞಾನಿಗಳೇ. ನಾನಂತೂ ಭೌತಿಕ ದೇಹವನ್ನು ಆಶ್ರಯಿಸಿದವನಲ್ಲ. ಅಂತಹ ದೇಹವನ್ನು ಆಶ್ರಯಿಸಿದ್ದರೂ ನೀವು ಉತ್ತಮ ಆತ್ಮ ಸಂಸ್ಕಾರಯುಕ್ತರಾದ ಪ್ರಯುಕ್ತ ನನ್ನ ವಿಶೇಷ ಆವಾಸಸ್ಥಾನರಾಗಲು ಯೋಗ್ಯರೇ ಹೌದು. ಅಂತಲೇ ನಾನು ನಿಮ್ಮಲ್ಲಿ ಸ್ಥಿರನಾಗಿ ನಿಂತಿರುವೆನು. ಇಂತಿರುವಾಗ ನೀವು ನಮ್ಮಿಬ್ಬರಲ್ಲಿ ವಿಯೋಗವಾಯಿತೆಂದು ದುಃಖವನ್ನು ಹಾಗೂ ಈಗ ನಾನು ನಿಮ್ಮೆದುರಿನಲ್ಲಿ ಇರುವೆನೆಂದು ಇದೇ ಯೋಗವೆಂದು ಭಾವಿಸಿ ಸುಖವನ್ನು ಹೊಂದಿದರೆ ಅದು ಜ್ಞಾನಿಗಳಾದರೂ ನಿಮ್ಮನ್ನು ಅಜ್ಞಾನಿಗಳೆಂದೇಕೆ ತಿಳಿಯಬಾರದು? ನೋಡಿ, ಶ್ರೀಕೃಷ್ಣ ಪರಮಾತ್ಮ ಅವ್ರಿಗೆ ಹೇಳ್ತಾ ಇದ್ದಾರೆ, ಏ ಸಖಿಯರೇ, ನಾನು ನಿಮ್ಮೆದುರಿನಲ್ಲಿ ಇದ್ದೇನೆ, ಇದ್ದಾಗ ಮಾತ್ರ ಅದು ಸುಖವು. ನಾನು ನಿಮ್ಮಲ್ಲಿ ಇಲ್ಲ ಎಂದಾಗ ನೀವು ನಮ್ಮ ಬಳಿ ಶ್ರೀಕೃಷ್ಣ ಪರಮಾತ್ಮ ಇಲ್ಲ ಎಂದು ನೀವು ಭಾವಿಸಿದರೆ ನೀವು ಕೂಡ ಬುದ್ಧಿಮಂತರಾಗಿದ್ದರೂ ಅಜ್ಞಾನಿಗಳಿಗೆ ಸಮಾನ. ಕಾರಣ, ನನ್ನಲ್ಲಿ ನಿಮ್ಮನ್ನು ಲೀನ ಮಾಡಿಕೊಂಡಿದ್ದೇನೆ, ನಿಮ್ಮಲ್ಲಿ ನಾನು ಲೀನರಾಗಿದ್ದೇನೆ. ಹೀಗಿರುವಂತಹ ಸಂದರ್ಭದಲ್ಲಿ ಎದುರಿಗೆ ಇದ್ದರೆಷ್ಟು, ಇಲ್ಲದಿದ್ದರೆಷ್ಟು? ಅದೇ ಪ್ರಕಾರವಾಗಿ ಈ ಮಾತು ಎಲ್ಲವುದಕ್ಕೂ ವರ್ತನೆ ಆಗುತ್ತದೆ. ಕಾರಣ, ಕೆಲವೊಬ್ಬರಲ್ಲಿ ಅಯ್ಯೋ ನಮ್ಮ ಗುರುಗಳು ಕಂಡಿಲ್ಲ, ತುಂಬಾ ದಿನಗಳಾಯಿತು, ನಾನು ತಪ್ತ ಮುದ್ರಾಧಾರಣೆ ಆಗಬೇಕಾಗಿತ್ತು, ಆಗಿಲ್ಲ ಎನ್ನುವಂತಹ ಭಾವನೆ ಅನೇಕ ಜನರಲ್ಲಿ ಇರುತ್ತದೆ. ಇದು ಸಹಜ. ಆದರೆ ಆ ಪ್ರಕಾರವಾಗಿ ಚಿಂತನೆಯನ್ನು ಮಾಡದೆ ಗುರುಗಳ ದರ್ಶನವನ್ನಂತೂ ನಾವು ಪಡೆದಿದ್ದೇವೆ, ನೋಡಿದ್ದೇವೆ. ಗುರುಗಳು ಎಲ್ಲೇ ಇದ್ದರೂ ಕೂಡ ಅವರು ಕಾರಣ ಯಾತಕ್ಕೆ ಎಲ್ಲರ ಮಧ್ಯದಲ್ಲಿ ಯಾತಕ್ಕೆ ಬರುತ್ತಾ ಇಲ್ಲ? ಅವರು ಕಾನೂನಿಗೆ ವಿರುದ್ಧವಾಗಿ ಎಂದಿಗೂ ವರ್ತಿಸುವಂತಹ ವ್ಯಕ್ತಿತ್ವ ಅವರಲ್ಲಿ ಇಲ್ಲ. ಕಾನೂನು ಏನು ಹೇಳುತ್ತದೋ ಅದೇ ಪ್ರಕಾರವಾಗಿ ಅವರು ನಡೆದುಕೊಳ್ಳುತ್ತಾರೆ. ಮತ್ತು ಅವರಲ್ಲಿ ವಿಶೇಷವಾದಂತಹ ಗುಣ ಏನು ಎಂದರೆ, ನಾವು ಬಂದಿದ್ದೇವೆ ಎಂದರೆ ವಿಶೇಷವಾದಂತಹ ಜನಸಮೂಹ ಅಲ್ಲಿ ಸೇರುತ್ತಾರೆ. ಈಗ ಕರೋನಾ ಎಂದು ಸಾರಿ ಹೇಳುತ್ತಾ ಇದ್ದಾರೆ. ಅಂತಹ ಪರಿಸ್ಥಿತಿಯಲ್ಲಿ ಯಾವ ಸದ್ಭಕ್ತರಿಗೂ ಯಾವುದೇ ವಿಧವಾದಂತಹ ತೊಂದರೆ ಉಂಟಾಗಬಾರದು
ಎನ್ನುವಂತಹ ಸದುದ್ದೇಶದಿಂದ ಅವರು ಬರುತ್ತಾ ಇಲ್ಲ. ಆದರೆ ಆ ಮಹನೀಯರು ಇಲ್ಲೇ ಇದ್ದಾರೆ, ಈ ಹೃದಯ ಮಂಟಪದಲ್ಲೇ ನೆಲೆಸಿದ್ದಾರೆ ಎಂದು ನಾವು ಯಾತಕ್ಕೆ ಭಾವಿಸಬಾರದು? ನಿಜವಾಗಿಯೂ ಜ್ಞಾನಿಗಳಾದರೆ ನಮ್ಮ ಮನಸ್ಸಿನಲ್ಲಿ ಕೂಡ ಇದೇ ತರಹವಾದಂತಹ ಪ್ರಶ್ನೆಯೇ ಮೂಡುತ್ತದೆ. ಗುರುಗಳು ದೂರವಿದ್ದಾರೆ, ನಮಗೆ ದರ್ಶನ ಕೊಟ್ಟಿಲ್ಲ. ದರ್ಶನ ಕೊಟ್ಟಿಲ್ಲ ಅಲ್ಲ, ನಾವು ನಿಜವಾಗಿಯೂ ಆ ಗುರುಗಳಿಗೆ ಗುಲಾಮರಾಗಿದ್ದರೆ ನಾವು ಕಣ್ಣು ಮುಚ್ಚಿದೊಡನೆ ಅವರ ದರ್ಶನವಾಗುತ್ತದೆ. ಇದು ಸತ್ಯವಾದಂತಹ ಮಾತು. ಕಾರಣ ಆ ಅನುಭೂತಿಯನ್ನು ನಾನು ಕಾಣುತ್ತಾ ಇದ್ದೇನೆ. ಹೀಗಾಗಿ ಶ್ರೀಕೃಷ್ಣ ಸಾಕ್ಷಾತ್ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಹೇಳುತ್ತಾ ಇದ್ದಾನೆ ಗೋಪಿಕಾ ಸ್ತ್ರೀಯರಿಗೆ, ನಿಮ್ಮಲ್ಲಿ ನಾನು ಲೀನವಾಗಿದ್ದೇನೆ, ನನ್ನಲ್ಲಿ ನೀವು ಲೀನವಾಗಿದ್ದೀರಿ. ಆದರೆ ನಾನು ಇಲ್ಲ ಎಂದೊಡನೆ ನೀವು ದುಃಖಿಸುತ್ತಾ, ನಾನು ಕಂಡಾಗ ಮಾತ್ರ ಆನಂದ ಪರವಶರಾಗಿರುತ್ತಾ ಇದ್ದರೆ ನೀವು ನಿಜವಾಗಿಯೂ ಜ್ಞಾನಿಗಳಾಗಿದ್ದರೂ ಕೂಡ ಅಜ್ಞಾನಿಗಳೇ ಎಂದು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಹೇಳುತ್ತಾ ಇದ್ದಾರೆ. ಅದೇ ಪ್ರಕಾರವಾಗಿ ನಾವು ಕೂಡ ನಮ್ಮ ಗುರುಗಳು ಎಲ್ಲೇ ಇದ್ದರೂ ಕೂಡ ಅವರ ಶುಭ ಆಶೀರ್ವಾದ ಸದಾಕಾಲ ಇಲ್ಲಿ ಇರುತ್ತದೆ. ಇದು ಸತ್ಯವಾದಂತಹ ಮಾತು. ಕಾರಣ ಅವರು ದಿವ್ಯ ದೃಷ್ಟಿಯಿಂದ ನೋಡುತ್ತಾ ಇರುತ್ತಾರೆ ತಮ್ಮ ಭಕ್ತರನ್ನು. ಹೀಗಾಗಿ ಗುರುಗಳು ಬರುತ್ತಾರೆ, ಸಮಯ ಬಂದಾಗ ಬರುತ್ತಾರೆ, ತತ್ವಮುದ್ರಾಧಾರಣೆ ಮಾಡುತ್ತಾರೆ, ಎಲ್ಲವೂ ಆಗುತ್ತವೆ. ಆದರೆ ನಮಗೆ ಕಂಡಿಲ್ಲ ಎನ್ನುವಂತಹ ಭಾವನೆಯನ್ನು ಬಿಟ್ಟು ಅವರಿಗೆ ತೊಂದರೆ ಕೊಡದೆ ನಾವು ಹೋಗಿ ಅವರು ಎಲ್ಲಿದ್ದಾರೋ ಹುಡುಕೊಂಡು ಹೋಗಿ ಅಲ್ಲಿ ಗುರುಗಳ ದರ್ಶನವನ್ನು ಮಾಡಬೇಕು. ಅದು ದರ್ಶನ ಎನ್ನುವುದಿಲ್ಲ. ಒತ್ತಾಯದಿಂದ ಮಾಡಬಾರದು. ಗುರುಗಳಿಗೆ ಇಚ್ಛೆ ಇಲ್ಲದಂತಹ ಕಾರ್ಯವನ್ನು ನಾವು ಎಂದಿಗೂ ಮಾಡಬಾರದು. ಆ ಪ್ರಕಾರವಾಗಿ ಮಾಡದೆ ಆ ಗುರುಗಳು ಬರುತ್ತಾರೆ. ಬಂದಾಗ ಅವರ ಪಾದಾರವಿಂದಗಳಿಗೆ ಶರಣಾಗತರಾಗಿ ಇಷ್ಟು ದಿನದ ಭಕ್ತಿಯನ್ನು ಒಮ್ಮೆಲೆ ತೋರಿಸೋಣ. ಆ ಪ್ರಕಾರವಾಗಿ ತೋರಿದಾಗ ಗುರುಗಳು ಸಂತುಷ್ಟರಾಗುತ್ತಾರೆ. ಅದೇ ಪ್ರಕಾರವಾಗಿ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಬೋಧನೆಯನ್ನು ಮಾಡುತ್ತಾ ಇದ್ದಾನೆ. ಇದು ಹಾಗಿರಲಿ, ನಿಮ್ಮ ಅಭಿಪ್ರಾಯದಂತೆ ಈ ಮೊದಲು ನಮ್ಮಿಬ್ಬರಲ್ಲಿ ವಿಯೋಗವೇ ಇತ್ತೆಂದು ಭಾವಿಸೋಣ. ಆಗ ನನ್ನ ವಿರಹದಿಂದ ನೀವೆಲ್ಲರೂ ದುಃಖಿಗಳಾಗಲಿಲ್ಲವೇ? ಆ ದುಃಖದ ಕಾರಣವೇನು? ವಿಯೋಗದ ಪ್ರತಿಕ್ಷಣದಲ್ಲಿ ನೀವು ನನ್ನನ್ನೇ ಧ್ಯಾನಿಸುತ್ತಿದ್ದೇ ಕಾರಣವಲ್ಲವೇ? ಧ್ಯಾನವೆಂದರೆ ಇಂತಹ ಸತತ ಸ್ಮರಣೆ ಹೊರತಾಗಿ ಬೇರೆ ಯಾವುದು? ನೋಡಿ, ನಮ್ಮ ಪ್ರಶ್ನೆಗೆ ಇಲ್ಲಿಯೂ ಉತ್ತರ ದೊರೆಯುತ್ತಾ ಇದೆ. ನೀವು ನಾನು ಕಾಣುತ್ತಾ ಇಲ್ಲ ಎಂದು ನೀವು ಅನೇಕ ಸಲ ನೀವು ಧ್ಯಾನವನ್ನು ಮಾಡುತ್ತಾ ಇದ್ದೀರಿ ತಾನೆ. ಶ್ರೀಕೃಷ್ಣ ಪರಮಾತ್ಮ ನಮಗೆ ಕಂಡಿಲ್ಲ ಎನ್ನುವಂತಹ ಭಾವನೆಯಲ್ಲಿ ಇದ್ದೀರಿ ಅಂದರೆ ಇದಕ್ಕೆ ಪರಮಾರ್ಥವೇನು? ನನ್ನನ್ನು ಧ್ಯಾನವನ್ನು ಮಾಡುತ್ತಾ ಇದ್ದೀರಿ. ಅದೇ ಪ್ರಕಾರವಾಗಿ ಗುರುಗಳು ಕೂಡ ಹೇಳ್ತಕ್ಕಂತಹ ಮಾತೆ, ನೀವು ನಾನು ಕಂಡಿಲ್ಲ ಎಂದು ನನ್ನ ನಾಮಸ್ಮರಣೆಯನ್ನು ತಾವು ಮಾಡುತ್ತಾ ಇದ್ದೀರಿ ಅಂದರೆ ನನ್ನನ್ನು ಧ್ಯಾನಿಸುತ್ತಾ ಇದ್ದೀರಿ ಎನ್ನುವಂತಹ ಪರಮಾರ್ಥವೇ ಆಯ್ತಲ್ಲ. ಹೀಗಿರುವಾಗ ಅದು ಸ್ಮರಣೆಯೇ ತಾನೇ, ಸ್ಮರಣೆಯೇ, ಗುರುಗಳ ನಾಮಸ್ಮರಣೆಯೇ. ಅದೇ ಪ್ರಕಾರವಾಗಿ ಇಲ್ಲಿ ಗೋಪಿಕಾ ಸ್ತ್ರೀಯರಿಗೆ ಉಪದೇಶವನ್ನು ಮಾಡುತ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಇದೇ ಪ್ರಕಾರವಾಗಿ ನಮಗೆ ಗುರುಗಳು ಕೂಡ ಬೋಧನೆಯನ್ನು ಮಾಡುತ್ತಾ ಇದ್ದಾರೆ ಎನ್ನುವಂತಹ ಭಾವನೆಗೆ ನಾವೆಲ್ಲರೂ ಒಳಗಾಗೋಣ. ಆ ಪ್ರಕಾರವಾಗಿ ಆದರೆ ಇನ್ನ ವಿಯೋಗ ಎನ್ನುವುದು ಎಲ್ಲಿಂದ ಬಂದಿತು? ಇಲ್ಲ, ನಮ್ಮ ಕಣ್ಣೆದುರಿನಲ್ಲೇ ಇದ್ದಾರೆ ಎನ್ನುವಂತಹ ಭಾವನೆ ನಮ್ಮಲ್ಲಿ ಬರುತ್ತದೆ. ಎಂದು ನನ್ನನ್ನು ದೇರಿಸುವವರೇ ನನ್ನ ಅತ್ಯಂತ ಪ್ರೀತಿಗೆ ಪಾತ್ರರು. ಕ್ಷಣ ಕ್ಷಣದಲ್ಲಿಯ ಸ್ಮರಣೆಯೇ ಜೀವನು ಪಡೆಯುವ ಪರಮ ಲಾಭವು. ವಿಸ್ಮರಣೆಯಿಂದ ಕಳೆದ ಕ್ಷಣವೇ ಪರಮ ಹಾನಿಯು ಎಂದು ಮಾತನಾಡಿ ಅವರನ್ನು ಸಂತೈಸಿದನು. ಗೋಪಿಕಾ ಸ್ತ್ರೀಯರು ಗೋಪಿಕಾ ವಲ್ಲಭನ ಮಧುರ ವಚನಗಳನ್ನು ಆಲಿಸಿ ಸಂತಸಗೊಂಡು, ಹೇ ಮುರಳೀ ಮನೋಹರನೇ, ವೃಂದಾವನವೆಂಬ ಗ್ರಾಮದಲ್ಲಿ ವಾಸ ಮಾಡುವ ಸಂಸಾರಿಗಳಾದ ನಮಗೆ ನಿನ್ನ ಈ ಕ್ಲಿಷ್ಟ ತತ್ವ ವಿಮರ್ಶೆ ತಿಳಿಯದು. ಆದ್ದರಿಂದ ಹೇ ಮುಕುಂದನೇ, ನೀನು ನಮ್ಮ ಮೇಲೆ ಅನುಗ್ರಹಿಸುವವನೇ ಇದ್ದರೆ ಒಂದೇ ಅನುಗ್ರಹವನ್ನಿತ್ತು ನಮ್ಮಲ್ಲಿ ಸ್ಥಿರವಾಗಿ ನಿಲ್ಲು ಎಂದು ಮಾತನಾಡಿದ ಮೇಲೆ ಶ್ರೀಕೃಷ್ಣನು ನಸುನಕ್ಕೂ ಅವರ ಅಪೇಕ್ಷೆಯನ್ನು ಪೂರೈಸುವೆನೆಂದು ಸೂಚಿಸಿದನು. ಇನ್ನೊಂದೆಡೆಯಲ್ಲಿದ್ದ ಪಾಂಡವರು ಕೃಷ್ಣ ದರ್ಶನ ಲಾಸೆಯುಳ್ಳವರಾಗಿ ಅವರಿಗಾಗಿ ಕಾಯತೊಡಗಿದ್ದರು. ಗೋಪಿಯರಿಂದ ಬೀಳ್ಕೊಂಡ ಮೇಲೆ ಶ್ರೀಕೃಷ್ಣನು ಧರ್ಮರಾಜನು ಶೀಘ್ರವೇ ಭೇಟಿಯಾದನು. ಆಗ ಶ್ರೀಕೃಷ್ಣನು ನಸುನಗುತ್ತಾ, ಧರ್ಮರಾಜನೇ, ಎಲ್ಲವೂ ಕ್ಷೇಮವೇ
ಅಥವಾ ಮತ್ತಾವುದಾದರೂ ಸಂಕಟವಿರುವುದೇ ಎಂದು ಪ್ರಶ್ನಿಸಿದಾಗ ಧರ್ಮರಾಜನು, ಹೇ ಕೃಷ್ಣನೇ, ಮಂಗಳ ವಸ್ತುವಿಗೆ ಮಂಗಳಪ್ರದನಾದ ನೀನು ನಮಗೆ ಅಭಯವನ್ನಿತ್ತ ಮೇಲೆ ನಾವೆಂತಹ ಕಷ್ಟಗಳನ್ನು ಅನುಭವಿಸಬಲ್ಲೆವು? ನಿನ್ನ ಅನುಗ್ರಹವೇ ನಮಗೆ ವಜ್ರ ಕವಚವಾದ್ದರಿಂದ ನಾವು ಸದಾ ಕ್ಷೇಮದಿಂದಲೇ ಇರುವೆವು. ಇಂತಿದ್ಯಾದಿ ಮಾತುಗಳನ್ನಾಡುವ ದ್ರೌಪದಿಯ ಜಗನ್ಯಾಮಕನ 16,108 ಪತ್ನಿಯರೊಂದಿಗೆ ಕೂಡಿಕೊಂಡು ಅವರೊಡನೆ ಮಾತನಾಡತೊಡಗಿದಳು. ಆಗ ನೋಡಿ, ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಂತಿದ್ಯಾದಿ ಮಾತುಗಳನ್ನು ಆಡುವಾಗ ದ್ರೌಪದಿಯು ಜಗನ್ಯಾಮಕನ 16,108 ಪತ್ನಿಯರೊಂದಿಗೆ ಕೂಡಿಕೊಂಡು ಅವರೊಡನೆ ಮಾತನಾಡತೊಡಗಿದಳು. ಆಗ ದ್ರೌಪದಿಯು ಅವರನ್ನು ಉದ್ದೇಶಿಸಿ, ಹೇ ಪರಮ ಪುಣ್ಯಶಾಲಿಗಳಾದ ಸ್ತ್ರೀಯರೇ, ಜಗನ್ಯಾಮಕನ ಪತ್ನಿಯರಾಗುವ ಭಾಗ್ಯವು ನಿಮಗೆ ಹೇಗೆ ಲಭಿಸಿತು ಎಂದು ಕುತೂಹಲದಿಂದ ಪ್ರಶ್ನಿಸಿದಳು. ದ್ರೌಪದಿಯು ಪ್ರಶ್ನೆಯನ್ನರಿತ ರುಕ್ಮಿಣಿಯು, ಹೇ ಪಾಂಚಾಲಿ, ಕೇಳು, ನನ್ನ ತಂದೆ ಹಾಗೂ ನನ್ನ ಅಣ್ಣ ಸಾಮಾನ್ಯ ಪದ್ಧತಿಯಂತೆ ನನ್ನನ್ನು ಶಿಶುಪಾಲನೆಗಿತ್ತು ಮದುವೆ ಮಾಡುವೆನೆಂದು ನಿಶ್ಚಯಿಸಿದ್ದರು. ಆದರೆ ನಾರದರಿಂದ ಹಾಗೂ ಇತರರಿಂದ ನಾನು ಶ್ರೀಕೃಷ್ಣನ ಗುಣ ವರ್ಣನೆಗಳನ್ನು ಕೇಳಿ ಅವನೇ ನನಗೆ ಪತಿಯಾಗಬೇಕೆಂದು ಅಪೇಕ್ಷಿಸತೊಡಗಿದನು. ಆದರೆ ಪೂರ್ವ ನಿಯೋಜನದಂತೆ ಲಗ್ನದ ವ್ಯವಸ್ಥೆಯಾದಾಗ ನಾನು ಅಂಬಿಕಾ ದೇವಾಲಯಕ್ಕೆ ಪೂಜೆಗೆಂದು ಹೋದಾಗ ನನ್ನಿಂದ ಕರೆ ಕಳಿಸಲ್ಪಟ್ಟ ಶ್ರೀಕೃಷ್ಣನು ಒಮ್ಮೆಲೆ ಪ್ರಕಟನಾಗಿ ನನ್ನನ್ನು ನನ್ನ ಸೂರ ಸೈನಿಕರ ಮಧ್ಯದಿಂದ ಅಪಹರಿಸಿ ಕೊಂಡೊಯ್ದು ದ್ವಾರಕೆಯಲ್ಲಿ ವಿಧಿವತ್ತಾಗಿ ನನ್ನನ್ನು ಪಾಣಿಗ್ರಹಣ ಮಾಡಿದನು. ಅವನು ನನ್ನನ್ನು ಅಪಹರಿಸಿ ಕೊಂಡೊಯ್ಯುವಾಗ ಅವನನ್ನು ವಿರೋಧಿಸಿದ ನನ್ನ ಅಣ್ಣನಾದ ರುಕ್ಮಿಯನ್ನು ಹಾಗೂ ಇತರರನ್ನು ಅವನು ಸೋಲಿಸಿದನು. ಶ್ರೀಹರಿಯು ಚರಣ ಸೇವಕಿಯಾಗುವ ಭಾಗ್ಯವು ಇಂತು ನನಗೆ ಲಭಿಸಿತು ಎಂದು ಹೇಳಿದರು. ಆಮೇಲೆ ಸತ್ಯಭಾಮಿಯು, ಪಾಂಚಾಲಿಯೇ, ನನ್ನ ತಂದೆಯಾದ ಸತ್ರಾಜಿತನು ಸ್ಯಮಂತಕ ಮಣಿಯನ್ನು ಸಂಪಾದಿಸಿದ ಮೇಲೆ ನನ್ನ ಕಕ್ಕನಾದಂತಹ ಪ್ರಸೇನನು ಆ ಮಣಿಯನ್ನು ಧರಿಸಿಕೊಂಡು ಅರಣ್ಯಕ್ಕೆ ಹೋದಾಗ ಸಿಂಹದಿಂದ ಹತನಾದನು. ನನ್ನ ತಂದೆಯು ಶ್ರೀಕೃಷ್ಣನೇ ಅವನನ್ನು ಕೊಂದು ಮಣಿಯನ್ನು ಅಪಹರಿಸಿದನೆಂದು ಆರೋಪವನ್ನು ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಹೊರಿಸಿದಾಗ ತನ್ನ ಮೇಲಿನ ಆರೋಪವನ್ನು ನಿವಾರಿಸಿಕೊಳ್ಳಲು ಶ್ರೀಕೃಷ್ಣನು ಜಾಂಬವಂತನಿಂದ ಆ ಮಣಿಯನ್ನು ಪಡೆದು ನನ್ನ ತಂದೆಗೆ ಅರ್ಪಿಸಿದನು. ಆದ್ದರಿಂದ ನನ್ನ ತಾತನು ಪಶ್ಚಾತ್ತಾಪ ಪಟ್ಟು ತನ್ನಿಂದಾದ ಅಪಚಾರ ಪಾಪದಿಂದ ಮುಕ್ತನಾಗಲೆಂದು ನನ್ನನ್ನು ಶ್ರೀಕೃಷ್ಣನಿಗೆ ಅರ್ಪಿಸಿ ಶಮಂತಕ ಮಣಿಯನ್ನು ಕೂಡ ಆತನಿಗೆ ಅರ್ಪಿಸಿದನು ಎಂದು ಸತ್ಯಭಾಮಿಯು ಹೇಳುತ್ತಾ ಇದ್ದಾಳೆ. ಪರೀಕ್ಷಿತನೇ, ಇದೇ ರೀತಿಯಿಂದ ಶ್ರೀಕೃಷ್ಣನ ಪತ್ನಿಯರೆಲ್ಲರೂ ತಮ್ಮ ವಿವಾಹ ವೃತ್ತಾಂತವನ್ನು ಹೇಳಿದರು. ಇಂತು ಅವರೆಲ್ಲರೂ ಮಾತನಾಡುತ್ತಿದ್ದ ಸಮಯದಲ್ಲಿ ಅಲ್ಲಿದ್ದ ಕುಂತಿ, ಗಾಂಧಾರಿ, ಸುಭದ್ರೆ ಮುಂತಾದವರು ಅವರ ವಿಷಯಗಳನ್ನರಿತು ಸಂತೋಷಗೊಂಡರು. ಆ ಶಮಂತ ಪಂಚಕ ಕ್ಷೇತ್ರಕ್ಕೆ ಕೃಷ್ಣ ದರ್ಶನಾಪೇಕ್ಷಿಗಳಾಗಿ ಆಗಮಿಸಿದ ಋಷಿ ಮುನಿಗಳಲ್ಲಿ ವೇದವ್ಯಾಸ, ನಾರದ, ಸನಕ, ಸನಾತನ, ಸನಂದನ, ಸನತ್ಕುಮಾರ, ಅತ್ರಿ, ಗೌತಮ, ವಸಿಷ್ಠ, ಶಿಷ್ಯಗಣ ಸಮೇತರಾದ ಪರಶುರಾಮರೇ ಮುಂತಾದವರಿದ್ದರು. ಆಗ ರಾಮಕೃಷ್ಣರು ಅವರನ್ನು ಸಂಧಿಸಿ ವಿನಯದಿಂದ ಸ್ವಾಗತಿಸಿ ಅವರಿಗೆ ಉತ್ತಮ ಆಸನಗಳನ್ನಿತ್ತು ಅರ್ಘ್ಯಪಾದ್ಯಾದಿಗಳಿಂದ ಪೂಜಿಸಿ ಸತ್ಕರಿಸಿದರು. ಅವರಿಗೆ ಫಲಹಾರಗಳನ್ನಿತ್ತು ಪುಷ್ಪಗಳನ್ನರ್ಪಿಸಿ ಅವರನ್ನು ಸಂತಸಪಡಿಸಿದರು. ಋಷಿ ಮುನಿಗಳೆಲ್ಲರೂ ಸಂತೋಷಗೊಂಡ ಮೇಲೆ ಶ್ರೀಕೃಷ್ಣನು ಎದ್ದು ನಿಂತು ಮಧುರ ಸ್ವರದಿಂದ ಮಾತನಾಡತೊಡಗಿದನು. ಹೇ ಋಷಿ ಮುನಿಗಳಿರೇ, ಹೇ ಸಾಧು ಸಂತರರೇ, ನಿಮ್ಮೆಲ್ಲರಿಗೆ ಆರ್ಥಿಕ ಸ್ವಾಗತವನ್ನು ಕೋರಿ ಕೃತಾರ್ಥನಾಗುವೆನು. ಲೋಕ ಕಲ್ಯಾಣವನ್ನೇ ಪ್ರಥಮ ಧ್ಯೇಯವೆಂದು ತಿಳಿದ ತಾವೆಲ್ಲರೂ ಈ ರೀತಿ ಒಂದೆಡೆ ಸಮ್ಮಿಲಿತರಾದದ್ದು ಒಂದು ವಿಶೇಷ ಶುಭ ಪ್ರಸಂಗವೇ ಹೌದು. ನೀವೆಲ್ಲರೂ
ತಾಪತ್ರಯಗಳನ್ನು ನೀಗಿದವರಾಗಿ ಪರಮ ಪುರುಷನ ಸೇವೆಯಲ್ಲಿ ಪ್ರತಿಕ್ಷಣವನ್ನು ಬೇಯಿಸುವ ಮನಸ್ಸನ್ನು ಹೊಂದಿರುವಿರಿ. ದಿವ್ಯ ಕರ್ಮರತರಾದ ನೀವು ಈ ಭೂಮಂಡಲದ ಮೇಲೆ ಸಂಚರಿಸಿದ ಸ್ಥಳದಲ್ಲಿ ಕ್ಷೇತ್ರ ಸಮಾನವಾಗಿ ಇರುವವು. ದೇವತೆಗಳನ್ನು ಅನೇಕ ಯಜ್ಞ ಯಾಗಾದಿಗಳಿಂದ ಪ್ರೀತಿಪಡಿಸಿದರೆ ಅವರಿಂದ ಫಲ ದೊರೆಯುವುದು. ಆದರೆ ಅದು ಶಾಶ್ವತ ಫಲವಲ್ಲ. ಕಾಲಕ್ರಮೇಣ ನಶಿಸಿ ಹೋಗುವ ಫಲವನ್ನಾಪೇಕ್ಷಿಸಿ ಬಹು ಪ್ರಯಾಸಪಟ್ಟು ದೇವತೆಗಳನ್ನು ಸಂತುಷ್ಟಗೊಳಿಸುವವರು ಅಜ್ಞಾನಿಗಳೇ ಆವುದು. ನೋಡಿ, ಎಂತಿಂತಹ ಮಾತುಗಳು, ಅದ್ಭುತವಾದಂತಹ ಮಾತುಗಳು ಬರ್ತಾ ಇವೆ ಎಂದರೆ, ನಾವು ನಮ್ಮ ಸ್ವಾರ್ಥಕ್ಕಾಗಿ ಏನೋ ಒಂದು ಬಯಸಿ ಭಗವಂತನಲ್ಲಿ ಅಪೇಕ್ಷೆಯನ್ನು ಇಟ್ಟುಕೊಂಡು ಯಜ್ಞಯಾಗಾದಿಗಳನ್ನು ಮತ್ತು ಪೂಜೆ ಪುನಸ್ಕಾರಗಳನ್ನು ವಿಶೇಷವಾಗಿ ಮನದಲ್ಲಿ ಕೋರಿಕೆಯನ್ನು ಇಟ್ಟುಕೊಂಡು, ಇದನ್ನು ಪ್ರಪ್ರಥಮವಾಗಿ ತಲೆಯಲ್ಲಿ ತಂದುಕೊಳ್ಳಿ, ಕೋರಿಕೆಯನ್ನು ಇಟ್ಟುಕೊಂಡು ಎಂತಹ ಯಜ್ಞಯಾಗಾದಿಗಳು ಮತ್ತು ಪೂಜೆ ಪುನಸ್ಕಾರಗಳು ಇತ್ಯಾದಿಗಳನ್ನು ಮಾಡಿದರೆ ಕೂಡ ಅವು ಎಂದಿಗೂ ಕೂಡ ಶಾಶ್ವತವಾದಂತಹ ಫಲವಲ್ಲ. ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಹೇಳುತ್ತಿರುವಂತಹ ಮಾತಿದು. ಅದು ಶಾಶ್ವತವಾದಂತಹ ಫಲವಲ್ಲ. ಆದರೆ ಯಾವುದು ಶಾಶ್ವತವಾದಂತಹ ಫಲ? ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಈ ಪ್ರಕಾರವಾಗಿ ಒಂದು ವಿಪ್ರನು ಮಾಡಬೇಕಾದಂತಹ ಕಾರ್ಯವೇನು ಎಂಬುದನ್ನು ಈ ಮಾತುಗಳೇ ಎದ್ದು ತೋರುತ್ತವೆ. ಕೇವಲ ಸ್ವಾರ್ಥಕ್ಕಾಗಿ ನಾನು ಚೆನ್ನಾಗಿರಬೇಕು, ನನ್ನ ಮಡದಿ ಚೆನ್ನಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು, ನನ್ನ ಮೊಮ್ಮಕ್ಕಳು ಚೆನ್ನಾಗಿರಬೇಕು, ಈ ಪ್ರಕಾರವಾಗಿ ನಾನು ಎಂತಹ ಹೋಮ ಯಜ್ಞಾದಿಗಳನ್ನು ಮಾಡುತ್ತೇನೆ ಎಂದರೂ ಕೂಡ ಅದು ಶೂನ್ಯವೇ, ಶಾಶ್ವತವಂತೂ ಅಲ್ಲ. ಯಥೇಚ್ಛವಾಗಿ ಲೋಕಹಿತಾರ್ಥವಾಗಿ ಮಾಡತಕ್ಕಂಥ ಪ್ರತಿ ಪೂಜೆಯೂ ಪ್ರತಿ ಯಜ್ಞವೂ ಕೂಡ ಅದು ಭಗವಂತನಿಗೆ ಅತಿ ಪ್ರೀತಿ ಪಾತ್ರವಾಗಿದ್ದು ಎಂದು ವಿಶೇಷವಾಗಿ ಹೇಳುವಂತಹ ಮಾತುಗಳೇ. ಆದರೆ ತಾವು ಮಾತ್ರ ಯಾವ ಪ್ರತಿ ಫಲಾಪೇಕ್ಷೆ ಇಲ್ಲದೆ ಅಜ್ಞಾನಿಗಳ ಉದ್ಧಾರ ಮಾಡುವುದೇ ಧ್ಯೇಯವೆಂದರಿತು. ನೋಡಿ, ನಮ್ಮ ಮಾತಿನ ಪರಮಾರ್ಥ ಇಲ್ಲೇ ಬಂದು ಬಿಟ್ಟಿತು. ಉದ್ಧಾರ ಮಾಡುವುದೇ ಧ್ಯೇಯವೆಂದರಿತು ತಮ್ಮ ಸಹವಾಸದಲ್ಲಿ ಬಂದವರಿಗೆ ಅಭಯವನ್ನಿಕ್ಕುತ್ತಾ ಸಾಗುವಿರಿ. ತಮ್ಮಿಂದ ದೊರೆತ ಅಭಯ ಹಾಗೂ ಜ್ಞಾನಾಮೃತಗಳ ಯೋಗದಿಂದ ಮನುಷ್ಯನು ಶಾಶ್ವತ ಸುಖಪ್ರದವಾದ ಮುಕ್ತಿಯನ್ನು ಗಳಿಸಬಹುದು. ಅಂತಹ ನಿಮಗೆ ನಮಸ್ಕಾರಗಳು ಎಂದು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾ ಇದ್ದಾರೆ. ಇದರ ಪರಮಾರ್ಥ ಏನಿದೆ? ಯಾವುದೇ ತರಹವಾದಂತಹ ಅಪೇಕ್ಷೆ ಇಲ್ಲದೆ ಯಾತಕ್ಕೆ ಬೇಕಾಗಿದೆ? ನಿಜವಾಗಿಯೂ ನಮಗೆ ಗುರುಗಳ ಮೇಲೆ, ಭಗವಂತನ ಮೇಲೆ, ನಾವು ಆರಾಧಿಸತಕ್ಕಂತಹ ಭಗವಂತನ ಮೇಲೆ ನಿಜವಾಗಿಯೂ ನಮಗೆ ನಂಬಿಕೆ ಇದ್ದಿದ್ದೇ ಆದರೆ ನಾವು ಯಾವುದನ್ನೂ ಬೇಡುವುದಿಲ್ಲ ಕಣ್ರಿ. ಬೇಡುವಂತೆ ಆ ಪರಮಾತ್ಮ ಮಾಡುವುದಿಲ್ಲ. ಕಾರಣ, ಇವನು ನನ್ನ ಭಕ್ತನಿದ್ದಾನೆ, ಅವನಿಗೆ ಏನು ಬೇಕಾಗಿದೆ ಅದನ್ನು ಮುಂಗಡವಾಗಿ ತಲುಪಿಸುತ್ತಾನೆ, ಇದರಲ್ಲಿ ಸಂಶಯನೇ ಇಲ್ಲ. ಹೀಗಾಗಿ ನಾವು ಯಾವುದೇ ವಿಧವಾದಂತಹ ಫಲಾಪೇಕ್ಷೆ ಇಲ್ಲದೆ ಪರರಹಿತವನ್ನೇ ಬಯಸುತ್ತಾ ಲೋಕಹಿತಾರ್ಥವಾದಂತಹ ಕೃತ್ಯಗಳನ್ನೇ ಮಾಡುತ್ತಾ ಇದ್ದರೆ ಅದೇ ಶಾಶ್ವತವಾದಂತಹ ಉತ್ತಮವಾದಂತಹ ಕಾರ್ಯ ಎಂದು ಸುಖಪ್ರದವಾದಂತಹ ಮುಕ್ತಿಯನ್ನು ಕೂಡ ನಾವು ಪಡೆಯಬಹುದು ಎನ್ನುವಂತಹ ಮಾತನ್ನು ನಾನು ಹೇಳುತ್ತಾ ಇಲ್ಲ, ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಇಲ್ಲಿ ಹೇಳುತ್ತಾ ಇದ್ದಾರೆ. ಶ್ರೀಕೃಷ್ಣನ ವಚನಗಳನ್ನು ಆಲಿಸಿದ ಋಷಿ ಮುನಿಗಳು ಮಧ್ಯದಿಂದ ನಾರದರು ಮಂದಹಾಸದಿಂದಪ್ಪುವ ಮುಖದಿಂದ ಮಾತನಾಡತೊಡಗಿದರು. ಹೇ ಲೋಕವಿಲಕ್ಷಣ ಕರ್ಮರತನಾದ ಶ್ರೀಕೃಷ್ಣನೇ, ನೀನು ಆಡಿದ ಮಾತುಗಳು ಸಾಧು ಸಜ್ಜನರ ಸಂಘದ ಮಹತಿಯನ್ನ ಅರಿಯಲು ಯೋಗ್ಯವೆಂದು ತಿಳಿಯುವೆನು. ಸೃಷ್ಟಿಯಾದಿ ಅಷ್ಟಕಾರ್ಯ ಪ್ರವೀಣನಾದ ನೀನು ಆತ್ಮನಿಗೆ ಸಾಧನಗೈಯಲು ಮಾಧ್ಯಮವು ದೊರೆಯಲೆಂದು ಒಂದೇ ಕಾರಣೋದ್ದೇಶದಿಂದ ನಡೆಸುವ ದಿವ್ಯ ವ್ಯಾಪಾರ ವ್ಯಾಪ್ತಿಯನ್ನು ನಾವೆಂತೂ ತಿಳಿಯಲು ಸಾಧ್ಯ? ವೇದಗಳೆಲ್ಲವೂ ಏಕಾಭಿಪ್ರಾಯದಿಂದ ಉಚ್ಚಾರವದಿಂದ ನಿನ್ನ ಶ್ರೇಷ್ಠತ್ವವನ್ನೇ ಪ್ರತಿಪಾದಿಸುತ್ತಿರುವೆಂದ ಮೇಲೆ ಶ್ರೀಹರಿಯಾದ ನಿನ್ನ ಪಾದ ಧೂಳಿಯನ್ನು ಆಶ್ರಯಿಸಿ ಮುನ್ನಡೆಯುವ ನಮ್ಮಂತಹವರನ್ನು ನೀನು ಇಂದು
ಸ್ತುತಿ ಸುತ್ತಿರುವೆ ಎಂದರೆ ಇದು ಕೂಡ ನಿನ್ನ ಅನೇಕ ಲೀಲೆಗಳಲ್ಲಿ ಒಂದು ಎಂದು ನಾವು ಭಾವಿಸಬಹುದು. ಅಪಾರ ಕರುಣಾಸಾಗರನಾದ ನೀನು ಇಂದು ಶಿಷ್ಟ ಪರಿಪಾಲನಾ ರೂಪ ಕರ್ಮ ಬೆಸಗುತ್ತಿರುವಾಗ ನಿನ್ನ ಉಪ ಸಂಕಲ್ಪಕ್ಕೆ ಅನುಗುಣವಾಗಿ ದುಷ್ಟರ ಮರ್ದನೆಯನ್ನು ಮಾಡುತ್ತಿರುವೆ. ದುಷ್ಟರನ್ನು ಶಿಕ್ಷಿಸುವಾಗ ನೀನು ಅವರನ್ನು ನಿನ್ನ ಶತ್ರುಗಳೆಂದು ಸರ್ವತಾ ಭಾವಿಸುವುದಿಲ್ಲ. ನೋಡಿ, ದುಷ್ಟತನದಿಂದ ಯಾರು ಮೆರೆಯುತ್ತಾ ಇರುತ್ತಾರೋ ಇಷ್ಟರ ತನಕ ಅನೇಕ ಜನರನ್ನು ಸಂಹಾರ ಮಾಡಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಆದರೆ ಅವರನ್ನು ಶತ್ರುಗಳು ಎಂದು ಎಂದಿಗೂ ಭಾವಿಸಿಲ್ಲ. ಅವರು ದುಷ್ಕೃತ್ಯಗಳು ಮಾಡುತ್ತಾ ಇದ್ದಾರೆ, ಆದ ಕಾರಣ ಅವರನ್ನು ಸಂಹಾರ ಮಾಡಿದ್ದಾರೆ ಹೊರತಾಗಿ ಅವರೇನೂ ಸ್ವಾಮಿಗೆ ಶತ್ರುಗಳು ಅಲ್ಲ. ಆ ಪ್ರಕಾರವಾಗಿ ಎಂದಿಗೂ ಭಾವಿಸಿಲ್ಲ. ಅವರವರ ಯೋಗ್ಯತಾನುಗುಣವಾಗಿ ಫಲಗಳನ್ನು ಕೊಡುವೆ. ಇದೇ ರೀತಿ ನೀನು ಶಿಷ್ಟರನ್ನು ಕೂಡ ಮಿತ್ರರೆಂದು ಭಾವಿಸುವುದಿಲ್ಲ. ನೋಡಿ, ಇದೇ ರೀತಿಯಾಗಿ ನೀನು ಶಿಷ್ಟರನ್ನು ಕೂಡ ಮಿತ್ರರೆಂದು ಭಾವಿಸುವುದಿಲ್ಲ. ಯಾರೂ ಈತನಿಗೆ ಶತ್ರುಗಳೂ ಇಲ್ಲ, ಮಿತ್ರರೂ ಇಲ್ಲ, ಎಲ್ಲರೂ ಸರಿಸಮಾನರೇ. ಆದರೆ ಶಿಷ್ಟತನದಿಂದ ಉತ್ತಮವಾದಂತಹ ಕಾರ್ಯಗಳನ್ನು ಮಾಡುತ್ತಾ ಇದ್ದರೆ ಸ್ವಾಮಿಯ ಶುಭ ಅನುಗ್ರಹ, ಶುಭ ಆಶೀರ್ವಾದ ಇದ್ದೇ ಇರುತ್ತದೆ. ದುಷ್ಟತನದಿಂದ ಮೆರೆಯುತ್ತಾ ಇದ್ದರೆ ಸಂಹಾರ ಮಾಡಲು ಸಿದ್ಧನಾಗಿರುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಆದರೆ ಅವರನ್ನು ಎಂದಿಗೂ ಕೂಡ ಅವರು ನನಗೆ ಶತ್ರುಗಳು ಎಂದು ಮಾತ್ರ ಭಾವಿಸುವುದಿಲ್ಲ. ಹಾಗೂ ಉತ್ತಮವಾದಂತಹ ಕಾರ್ಯಗಳನ್ನು ಮಾಡುವಂತವರನ್ನು ಕೂಡ ಮಿತ್ರರು ಎಂದು ಕೂಡ ಭಾವಿಸುವುದಿಲ್ಲ ಎಂದು ನಾರದ ಮಹಾಮುನಿಗಳು ಸ್ಪಷ್ಟಭರಿತವಾಗಿ ಹೇಳುತ್ತಾ ಇದ್ದಾರೆ. ಇದಕ್ಕೆ ಕಾರಣವೇನೆಂದರೆ ನೀನು ಈ ಭೌತಿಕ ದೇಹಕ್ಕೆ ಸಂಬಂಧಪಟ್ಟು ಸಂಬಂಧಗಳಿಂದಾಚೆಗೆ ಸಕಲ ಸೃಷ್ಟಿಯ ಸೂತ್ರಧಾರನಾಗಿ ಸ್ಥಿತನಾಗಿ ಇರುವೆ. ಪರಮ ಪುರುಷನಾದ ನಿನಗೆ ಶತ್ರು ಮಿತೃತ್ವಗಳ ಭಾವನೆ ಸರ್ವತಾ ಇಲ್ಲ. ಆದ್ದರಿಂದ ನೀನೇ ನಿಜಾರ್ಥದ ಪರಮ ಬಂಧು. ಅಂತಹ ನಿನ್ನ ಪಾದಗಳಿಗೆ ಇದೋ ಅನಂತ ನಮಸ್ಕಾರಗಳು. ಈ ರೀತಿ ಪರಸ್ಪರ ಮಾತುಗಳಾದ ಮೇಲೆ ಕೃಷ್ಣ ದರ್ಶನಾಪೇಕ್ಷಿಗಳಾಗಿ ಬಂದ ಋಷಿ ಮುನಿಗಳೆಲ್ಲರೂ ಅವನಿಗೆ ನಮಸ್ಕರಿಸಿ ಹೊರಡಲು ಎದ್ದು ನಿಂತರು. ಆಗ ವಸುದೇವನು ಶೀಘ್ರವೇ ಆಸನದಿಂದ ಎದ್ದು ಅವರಿಗೆ ಅಭಿವಂದಿಸಿ ಮಾತನಾಡತೊಡಗಿದನು. ಹೇ ದಯಾವಂತರಾದ ಸಂತ ಸಜ್ಜನರೇ, ತಮ್ಮ ದರ್ಶನದಿಂದ ಪುನೀತನಾದ ನಾನು ತಮ್ಮನ್ನು ಕೇಳುವುದೇನೆಂದರೆ, ಯಾವ ಕರ್ಮಗಳನ್ನು ಮಾಡೋಣ ಅದರಿಂದ ಸಾಮಾನ್ಯ ಸಂಸಾರಿಕ ಕರ್ಮಗಳು ನಷ್ಟವಾಗಿ ಮುಕ್ತಿ ಮಾರ್ಗ ದೊರೆಯುವುದು. ಇದನ್ನು ತಾವು ತಿಳಿಸಬೇಕು. ವಸುದೇವನ ಪ್ರಶ್ನೆಯನ್ನರಿತ ನಾರದರು, ಹೇ ಋಷಿಪುಂಗವರೇ, ಕೇಳಿರಿ. ಅನೇಕ ಜನ್ಮಗಳಲ್ಲಿ ವಸುದೇವನು ಶ್ರೇಯಸ್ಕರ ಕರ್ಮಗಳನ್ನು ಮಾಡಿದರೆಂದು ಈ ಜನ್ಮದಲ್ಲಿ ಜಗನ್ನಿಯಾಮಕನ ತಂದೆಯಾಗಿ ಶೋಭಿಸುತ್ತಿರುವವನು ಶ್ರೀಕೃಷ್ಣನನ್ನೇ ಮಗನೆಂದು ಪಡೆದ ವಸುದೇವನು ಇಂತಹ ಪ್ರಶ್ನೆಗಳ ಉತ್ತರವನ್ನು ನಮ್ಮಿಂದ ಅಪೇಕ್ಷಿಸುವನೆಂದರೆ, ಗಂಗೆಯ ದಂಡೆಯ ಮೇಲೆ ವಾಸ ಮಾಡುವವನು ಪವಿತ್ರ ತೀರ್ಥಗಳಾವುದೆಂದು ಬೇರೊಬ್ಬರನ್ನು ಕೇಳಿ ಸೋಚಿಸುತ್ತ ಇರುವಂತಾಯಿತು. ನೋಡಿ, ಎಂತಿಂತಹ ಮಾತುಗಳು ಬರ್ತಾ ಇವೆ ಕಣ್ರಿ. ಎಂತಿಂತ ನೋಡಿ, ಈ ಒಂದು ವಸುದೇವನನ್ನು ತಂದೆಯಾಗಿ ಈತನು ಶ್ರೀಕೃಷ್ಣ ಪರಮಾತ್ಮನು ಮಗನೆಂದು ಪಡೆದ ವಸುದೇವನು ಇಂತಹ ಪ್ರಶ್ನೆಗಳ ಉತ್ತರವನ್ನು ನಮ್ಮಿಂದ ಅಪೇಕ್ಷಿಸುವನೆಂದರೆ, ಗಂಗೆಯ ದಂಡೆಯ ಮೇಲೆ ಪವಿತ್ರವಾದಂತಹ ತೀರ್ಥ, ಗಂಗೆಗೆ ಸರಿ ಸಮಾನವಾದಂತಹ ನದಿ ಮತ್ತೊಂದು ಇಲ್ಲ. ಕಾರಣ ಸಾಕ್ಷಾತ್ ಶ್ರೀಮನ್ನಾರಾಯಣ ಅಂಗುಷ್ಟ ಸ್ಪರ್ಶದಿಂದ ಧರೆಗಿಳಿದು ಬಂದಂತಹ ಗಂಗಾ ಮಾತೆಯು ಅಂತಹ ತೀರ್ಥವನ್ನು ಮಹಾತೀರ್ಥವೆಂದು ಭಾವಿಸಿ ಮಹಾರುದ್ರದೇವರು ತಮ್ಮ ಶಿರಸ್ಸಿನ ಮೇಲೆ ದಾರಿಯನ್ನು ಮಾಡಿ ನಂತರ ಹಂತ ಹಂತವಾಗಿ ನೆಲದ ಮೇಲೆ ಬಿಟ್ಟರು. ಅಂತಹ ಗಂಗೆಯ ದಂಡೆಯ ಮೇಲೆ ಕುಳಿತು ಪವಿತ್ರವಾದಂತಹ ತೀರ್ಥ ಯಾವುದು ಎಂದು ಮತ್ತೊಬ್ಬರನ್ನು ಕೇಳಿದಂತೆ ಇದೆ ಎಂದು ನಾರದರು ಹೇಳುತ್ತಾ ಇದ್ದಾರೆ. ಯಾರಿಗೆ? ವಸುದೇವನಿಗೆ. ಇಂಥ ಭಾವನೆಗಳು ವಸುದೇವನಿಗೆ ಬಂದಿದೆ ಅಂದರೆ
ಇದರ ಮೂಲ ಕಾರಣವು ಅತಿ ಸಹವಾಸವು. ಕಾರಣ ಅತಿ ಸಹವಾಸದಿಂದ ಅನಾದರವಾಗುವುದು. ಮತ್ತೇನೆಂದರೆ ವಸುದೇವನು ಭಗವಂತನಾದ ಶ್ರೀಕೃಷ್ಣನನ್ನು ತನ್ನ ಮಗನೆಂದೇ ಭಾವಿಸಿರುವವನು. ಯಾರ ಜ್ಞಾನಕ್ಕೆ ಮಿತಿ ಎಂಬುದು ಇಲ್ಲವೋ ಅಂತಹ ಅನಂತ ಜ್ಞಾನಿಯಾದ ಶ್ರೀಕೃಷ್ಣನೇ ಇಲ್ಲಿ ಇರುತ್ತಿರಲಾಗಿ ನಮ್ಮನ್ನು ಪ್ರಶ್ನಿಸುವುದಕ್ಕಿಂತ ಅವನಿಂದಲೇ ಉತ್ತರವನ್ನು ಪಡೆಯಬಹುದಿತ್ತು. ಅಂದರೆ ನಮ್ಮನ್ನು ಕೇಳದಿದ್ದರೂ ನಡೆಯುತ್ತಾ ಇತ್ತು. ದೇಹಿಯಾದ ಜೀವಿಯವ 6 ಸ್ಥಿತಿಗಳಿಂದ ಅತೀತನಾದ ಆ ಸ್ಥಿತಿಗಳಿಗೆ ಕಾರಣನಾದ ಸೃಷ್ಟ್ಯಾದಿ ಕರ್ಮಗಳನ್ನು ರತನಾದ ಶ್ರೀಕೃಷ್ಣನಿಗೆ ಪಾಪ ಪುಣ್ಯಗಳ ಸಂಪರ್ಕವೇ ಇಲ್ಲ. ಇವನಿಗೆ ಕ್ರೋಧಾದಿಗಳ ವಿಕಾರವೇ ಇಲ್ಲ. ಅಂತಹ ಶ್ರೀಕೃಷ್ಣನನ್ನು ಪ್ರೀತಿಪಡಿಸಲು ಕಾರಣಗಳಾದ ಯಜ್ಞಗಳನ್ನು ಮಾಡಿ ಪ್ರತಿಯೊಬ್ಬರೂ ಹೃದಯ ಕಲ್ಮಶವನ್ನು ಕಳೆದುಕೊಂಡು ಮುಕ್ತರಾಗಬಹುದು. ತ್ರಿಕಾಲ ಜ್ಞಾನಿಗಳಾದ ಸಾಧು ಸಜ್ಜನರು ಕೂಡ ಈ ಅಭಿಪ್ರಾಯವನ್ನೇ ಹೊಂದಿರುವವರು. ಯಾವ ವೇದಗಳು ಶ್ರೀಕೃಷ್ಣನ ಶ್ರೇಷ್ಠತೆಯನ್ನು ಸ್ಥಾಪಿಸುವವೋ ಅಂತಹವುಗಳನ್ನು ಭಜಿಸಿ ಪ್ರೀತಿಪಡಿಸಿದರೆ ವಸುದೇವನೇ ಪಾಪ ಸಂಚಯವು ನಶಿಸಿ ಹೋಗುವುದು. ಇದೇ ಉತ್ತಮವಾದ ಉಪಾಯವು. ವಸುದೇವನೇ, ನೀನು ಪಿತೃಋಣ ಹಾಗೂ ಋಷಿಯಣ ಋಣಗಳಿಂದ ಮುಕ್ತನಾಗಿರುವೆ. ಇನ್ನು ಉಳಿದಿರುವುದು ದೇವಋಣ ಒಂದೇ. ಅದನ್ನು ನೀನು ಯಜ್ಞ ಮಾಡುವುದರಿಂದ ನೀಗಿಸಬಹುದು. ಆದ್ದರಿಂದ ಯಜ್ಞ ಮಾಡು ಎಂದು ಮಾತನಾಡಿದರು. ಅವರ ಅಭಿಪ್ರಾಯವನ್ನು ಅರಿತ ವಸುದೇವನು ಅವರಿಗೆ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ ತಾನು ಯಜ್ಞ ಮಾಡುವೆನೆಂದು ಹೇಳಿ ನೀವೇ ಪೌರೋಹಿತ್ಯವನ್ನು ವಹಿಸಿರಿ ಎಂದು ಪ್ರಾರ್ಥಿಸಿದ್ದನು. ಅವನ ಪ್ರಾರ್ಥನೆಗೆ ಅನುಸರಿಸಿ ಋಷಿಗಳು ಯಜ್ಞ ಸಾಮಗ್ರಿಗಳನ್ನು ಸೇಕರಿಸಿದರು. ವಸುದೇವನು ದೀಕ್ಷಿತನಾಗಿ ತನ್ನ ಭಾರ್ಯರಿಂದ ಕೂಡಿಕೊಂಡು ಬಂದ ನಂತರ ಅವನಿಂದ ಅಗ್ನಿಹೋತ್ರಾದಿ ಯಜ್ಞಗಳನ್ನು ಮಾಡಿಸಿದರು. ಆ ಯಜ್ಞಗಳ ಮೂಲಕ ಶ್ರೀ ವಿಷ್ಣುವನ್ನೇ ಸಂತುಷ್ಟಗೊಳಿಸಿದರು. ಆಮೇಲೆ ವಸುದೇವನು ತನ್ನ ಪತ್ನಿಯರೊಂದಿಗೂಡಿ ರಾಮ ಹೃದವೆಂಬ ತೀರ್ಥದಲ್ಲಿ ಅವಭೃತ ಸ್ನಾನ ಮಾಡಿದರು. ಉಪಸ್ಥಿತ ಋಷಿ ಮುನಿಗಳಿಗೆ ಯಥೇಚ್ಛ ಸಂಪತ್ತನ್ನು ದಕ್ಷಿಣೆ ಎಂದು ಹಾಗೂ ಅಲಂಕೃತ ಗೋವುಗಳನ್ನು ಭೂಮಿಯನ್ನು ದಾನವೆಂದು ಅರ್ಪಿಸಿದರು. ಬ್ರಾಹ್ಮಣರನ್ನು ಮೊದಲು ಮಾಡಿ ಎಲ್ಲರಿಗೆ ಉತ್ತಮ ಆಹಾರವನ್ನು ಇಟ್ಟರು. ಆಮೇಲೆ ಋಷಿ ಮುನಿಗಳು ಶ್ರೀಕೃಷ್ಣನಿಗೆ ಪುನಃ ನಮಸ್ಕರಿಸಿ ಹೊರಟು ಹೋದರು. ದಿವ್ಯ ಯಜ್ಞವನ್ನು ಮಾಡಿ ವಾಸುದೇವನನ್ನು ಪ್ರೀತಿಪಡಿಸಿದ ವಸುದೇವನು ವಿಶೇಷ ಸಂತೋಷವನ್ನು ಅನುಭವಿಸಿ ವೃಂದಾವನ ವಾಸಿಗಳ ಯಥೇಚ್ಛ ಕಾಣಿಕೆಗಳನ್ನು ಸಲ್ಲಿಸಿದನು. ಇದಾದ ಮೇಲೆ ದೇಶ ದೇಶಗಳಿಂದ ಆಗಮಿಸಿದ ರಾಜರೆಲ್ಲರೂ ಮರಳಿ ಹೋಗುವಾಗ ಪರಸ್ಪರ ಆಲಿಂಗನಾದಿಗಳಿಂದ ಪರಸ್ಪರರನ್ನು ಸತ್ಕರಿಸಿದರು. ನೋಡಿ, ಈ ಒಂದು ಸಾಕ್ಷಾತ್ ಶ್ರೀಹರಿಯೇ ಮಗನಾಗಿ ಅವತಾರವನ್ನು ತಾಳಿ ಬಂದಾಗ ಆ ಶ್ರೀಕೃಷ್ಣ ಪರಮಾತ್ಮನನ್ನೇ ಕೇಳಿ ತಿಳಿಯಬಹುದಾಗಿದ್ದಿತು ಈ ವಸುದೇವನು. ಆದರೆ ಅಲ್ಲಿ ನೆರೆದಂತಹ ಋಷಿ ಮುನಿಗಳು ನಾರದರು ಇವರನ್ನು ಕೇಳಿದ, ನಾನು ಯಾವ ಒಂದು ಸತ್ಕಾರ್ಯವನ್ನು ಮಾಡಬೇಕು ಎಂದು. ಅವರು ಹೇಳಿದರು, ಹೋಮವನ್ನು ಮಾಡು. ಹೋಮವನ್ನು ಮಾಡಿ ಸಾಕ್ಷಾತ್ ಭಗವಂತನನ್ನು ತೃಪ್ತಿಪಡಿಸು ಎಂದು ಹೇಳಿದರು. ಆಗ ಈ ಪುಣ್ಯಾತ್ಮ ಏನು ಹೇಳಿದ? ನೀವೇ ನಿಂತು ಮಾಡಿಸಿಕೊಡಬೇಕು ಎಂದು ಹೇಳಿದಾಗ ಅವರು ಒಪ್ಪಿಕೊಂಡು ಆ ಹೋಮವನ್ನು ಮಾಡಿಸಿದ ನಂತರ ಸ್ವಾಮಿಯು ಸಂತುಷ್ಟನಾದ. ಆಗ ಬೇಕಾದಷ್ಟು ನೋಡಿ, ಇದರಿಂದ ನಾವು ಅರಿತುಕೊಳ್ಳಬೇಕಾಗಿದ್ದು ಏನಿದೆ ಅಂದರೆ ದಾನ ಧರ್ಮಾದಿಗಳು. ದಾನವನ್ನು ಯಾರಿಗೆ ಕೊಡಬೇಕು? ಸತ್ಪಾತ್ರರಿಗೆ ಕೊಡಬೇಕು. ಉತ್ತಮವಾದಂತಹ ವ್ಯಕ್ತಿಗಳಿಗೆ ನಾವು ದಾನವನ್ನು ಕೊಡಬೇಕು. ಅಯೋಗ್ಯರಿಗೆ ದಾನವನ್ನು ಕೊಡುವಂತೆ ಇಲ್ಲ. ಆ ಪ್ರಕಾರವಾಗಿ ದಾನವನ್ನು ಕೊಟ್ಟಾಗ ಆ ದಾನವನ್ನು ಅವರು ಪಡೆಯುತ್ತಾ ಇದ್ದಾರೆ ಎಂದರೆ ಕೂಡ ಅದಕ್ಕೂ ಒಂದು ವಿಶೇಷವಾದಂತಹ ಅರ್ಥವಿದೆ. ಕೇವಲ ಅದು ದಾನ, ಹಣವನ್ನು ಕೊಟ್ಟಿದ್ದಾರೆ ಅಥವಾ ಗೋವನ್ನು ಕೊಟ್ಟಿದ್ದಾರೆ ಮತ್ತು ಹೊಲವನ್ನು ಕೊಟ್ಟಿದ್ದಾರೆ, ಮತ್ತೊಂದು ಕೊಟ್ಟಿದ್ದಾರೆ, ಚಿನ್ನವನ್ನು ಕೊಟ್ಟಿದ್ದಾರೆ ಎನ್ನುವುದು ಆನಂದ ಪಡುವುದಲ್ಲ. ಅದರ ಸಮೇತವಾಗಿ ಅವರ ಪಾಪಗಳನ್ನು ಕೊಟ್ಟಿರುತ್ತಾರೆ.
ದಾನದ ಸಮೇತವಾಗಿ ಅವರ ಪಾಪಗಳನ್ನು ಕೂಡ ಕೊಟ್ಟಿರುತ್ತಾರೆ. ಅಂತಹ ಪಾಪಗಳು ನಮ್ಮವೇ ಆದಂತಹ ಪಾಪಗಳು, ನಮ್ಮವೇ ಆದಂತಹ ರೋಗಗಳು ಬೇಕಾದಷ್ಟು ನಮ್ಮಲ್ಲಿ ಇರತಕ್ಕಂತಹ ಸಂದರ್ಭದಲ್ಲಿ ಮತ್ತೊಬ್ಬರು ದಾನ ಧರ್ಮಾದಿಗಳನ್ನು ಕೊಟ್ಟರು ಎಂದು ಸಂತೋಷದಿಂದ ನಾವು ಸ್ವೀಕಾರವನ್ನು ಮಾಡಿ ಸುಮ್ಮನೆ ಅದನ್ನು ಖರ್ಚು ಮಾಡುತ್ತೇನೆ ಎಂದರೆ ಏನಾಗುತ್ತದೆ? ನಮ್ಮಲ್ಲಿ ಪಾಪದ ಬೆಟ್ಟವು ಬೆಳೆಯುತ್ತದೆ. ನಮ್ಮ ಪಾಪದ ಜೊತೆಯಲ್ಲಿ ಅವರ ಪಾಪಗಳು ಕೂಡ ಸೇಕರಣೆ ಆಗುತ್ತವೆ. ಅದನ್ನು ನಾವು ತೊಳೆದುಕೊಳ್ಳಬೇಕಾದರೆ ಅವರು ಉತ್ತಮ ವ್ಯಕ್ತಿ ಎಂದು ನಿಮಗೆ ದಾನ ಧರ್ಮಾದಿಗಳನ್ನು ಕೊಟ್ಟಿದ್ದಾರೆ ನಿಜ. ಆದರೆ ನಾವು ವಿಶೇಷವಾದಂತಹ ಅನುಷ್ಠಾನಗಳನ್ನು ಮಾಡಬೇಕು. ಗಾಯತ್ರಿ ಜಪಾದಿಗಳನ್ನು ಮತ್ತು ನಾವು ಸಾಧು ಸಜ್ಜನರಿಗೆ ವಿಶೇಷವಾದಂತಹ ದಾನ ಧರ್ಮಾದಿಗಳನ್ನು, ಪೂಜೆ ಪುನಸ್ಕಾರಗಳನ್ನು, ಗುರು ಹಿರಿಯರಲ್ಲಿ ಭಕ್ತಿ ಭಾವನೆಯನ್ನು ತೋರುತ್ತಾ ವಿಶೇಷವಾದಂತಹ ಸತ್ಕಾರ್ಯಗಳಿಗೆ ಅಂತಹ ಹಣವನ್ನಾಗಲಿ ಮತ್ತೊಂದಾಗಲಿ ವಿನಿಯೋಗವನ್ನು ಮಾಡುತ್ತಾ ಇದ್ದರೆ ಆಗ ಭಗವಂತನು ಸುಪ್ರೀತನಾಗಿ ನಮ್ಮಲ್ಲಿ ಇರತಕ್ಕಂತಹ ಪಾಪಗಳ ಜೊತೆಯಲ್ಲಿ ಆ ಪಾಪಗಳನ್ನು ಕೂಡ ಪರಿಹಾರ ಮಾಡುತ್ತಾನೆ. ಇಲ್ಲದೆ ಹೋದ ಪಕ್ಷದಲ್ಲಿ ಏನೋ ಕೊಡುತ್ತಾ ಇದ್ದಾರೆ, ನಾನು ಸ್ವೀಕಾರ ಮಾಡುತ್ತಾ ಇದ್ದೀನಿ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಬೆಳೆಯುತ್ತಾ ಇದೆ ಅಂದರೆ ಕೇವಲ ಬ್ಯಾಂಕ್ ಬ್ಯಾಲೆನ್ಸ್ ಮಾತ್ರವೇ ಅಲ್ಲ, ಪಾಪದ ಬ್ಯಾಲೆನ್ಸ್ ಕೂಡ ಬೆಳೆಯುತ್ತಾ ಇದೆ. ಅದು ಯಾವಾಗ ಗೊತ್ತಾಗುತ್ತದೆ? ಈ ಅಶಾಶ್ವತವಾದಂತಹ ದೇಹವನ್ನು ತ್ಯಾಗ ಮಾಡಿದಾಗ ಈ ಆತ್ಮ ಎನ್ನುವುದು ಭಗವಂತನ ಸಾನ್ನಿಧ್ಯಕ್ಕೆ ತೆರಳುತ್ತದಲ್ಲ, ಆಗ ಗೊತ್ತಾಗುತ್ತದೆ ನಾನು ಏನೇನು ಮಾಡಿದ್ದೇನೆ ಎನ್ನುವಂತಹ ವಿಷಯ. ಹೀಗಾಗಿ ಆದಷ್ಟು ದಾನ ಧರ್ಮಾದಿಗಳನ್ನು ಪಡೆಯಬೇಕಾದರೆ ಪರಿಶುದ್ಧವಾದಂತಹ ಮನಸ್ತತ್ವದಿಂದ ಅಂತಹ ದಾನ ಧರ್ಮಾದಿಗಳನ್ನು ಪಡೆಯಬೇಕು. ಹಾಗೂ ದಾನ ಧರ್ಮಾದಿಗಳನ್ನು ಪ್ರತಿಯೊಬ್ಬರೂ ಮಾಡಲೇಬೇಕು. ನಮ್ಮ ಪಾಪಗಳನ್ನು ಯಾವ ಪ್ರಕಾರವಾಗಿ ನಾವು ತೊಳೆದುಕೊಳ್ಳಬೇಕಾಗಿದೆ? ಕೆಲವೊಬ್ಬರು ಹೇಳುತ್ತಾರೆ, ನಾನೇನು ಕಣ್ರಿ ವರ್ಷಕ್ಕೊಂದ್ಸಲ ತೀರ್ಥಯಾತ್ರೆಯನ್ನು ಮಾಡಿ ಬರುತ್ತೇನೆ, ಮತ್ತು ಗಂಗಾ ನದಿಗಳಲ್ಲಿ ಎಲ್ಲದರಲ್ಲಿಯೂ ಪವಿತ್ರವಾದಂತಹ ನದಿ ಅಂದರೆ ಗಂಗಾ ನದಿಯಲ್ಲಿ ಮಿಂದು ಬರುತ್ತೇನೆ, ಇನ್ನ ಪಾಪಗಳು ನನ್ನಲ್ಲಿ ಎಲ್ಲಿಂದ ಇರುತ್ತವೆ ಎಂದು ಕೇಳುವಂತಹ ಮಹಾನುಭಾವರು ಇದ್ದಾರೆ. ಅಂತವರಿಗೆ ನೇರವಾದಂತಹ ನಮ್ಮ ಪ್ರತ್ಯುತ್ತರ ಏನು ಎಂದರೆ, ಹೌದು ಸ್ವಾಮಿ, ತೀರ್ಥಯಾತ್ರೆ ಎಂದು ಹೋಗುತ್ತಾ ಇದ್ದೇವೆ ನಿಜ. ಆದರೆ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಸ್ವಾಮಿಯನ್ನು ವೀಕ್ಷಣೆ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಚಿತ್ತವು ಯಾವ ಪ್ರಕಾರವಾಗಿ ಇದ್ದಿತು ಅದನ್ನು ಒಮ್ಮೆ ಯೋಚನೆಯನ್ನು ಮಾಡಿ. ನಾನು ಭಗವಂತನ ಸಾನ್ನಿಧ್ಯಕ್ಕೆ ಬಂದಿದ್ದೇನೆ, ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಾ ಇದ್ದೇನೆ ಎನ್ನುವಂತಹ ರೀತಿಯಲ್ಲಿ ಇರುತ್ತದೆ, ಇಲ್ಲ ಎಂದು ನಾನು ಹೇಳ್ತಾ ಇಲ್ಲ. ಯಾಕೆ ಎಂದರೆ ಈಗ ಕೆಲವೊಂದು ಪ್ರದೇಶಗಳಲ್ಲಿ ನಾನು ಪ್ರತ್ಯೇಕವಾಗಿ ವೀಕ್ಷಣೆಯನ್ನು ಮಾಡಿದ್ದೇನೆ. ಯಾವ ಪ್ರಕಾರವಾಗಿ ಎಂದರೆ, ಯಾರೋ ಗುರುಗಳು ಬಂದಿದ್ದಾರೆ, ಅಲ್ಲಿ ವಿಶೇಷವಾದಂತಹ ಒಂದು ವಾತಾವರಣ ನಿರ್ಮಾಣವಾಗಿದೆ, ಯಾರದೋ ಒಂದು ಆರಾಧನೆ ನಡೆಯುತ್ತಾ ಇದೆ ಎಂದು ಭಾವಿಸಿ, ಅಲ್ಲಿ ಮಹಾನುಭಾವರು ಯತಿವರೇಣ್ಯರು ಹಾಗೂ ಪುಣ್ಯಾತ್ಮರು ಪ್ರವಚನಗಳನ್ನು ಮಾಡುತ್ತಾ ಇದ್ದಾರೆ. ಯಾರನ್ನು ಕುರಿತು? ನಮ್ಮನ್ನು ಕುರಿತು, ನಮ್ಮ ಮಕ್ಕಳನ್ನು ಕುರಿತು ಅಲ್ಲ, ಭಗವಂತನನ್ನು ಕುರಿತು, ಮಹಾಜ್ಞಾನಿಗಳನ್ನು ಕುರಿತು ಅವರು ಉಪದೇಶವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಈಚೆ ಬಂದಂತಹ ಜನಗಳು ಗುಂಪು ಗುಂಪಾಗಿ ಅವರ ಮಾತುಗಳನ್ನೇ ಮಾತನಾಡುತ್ತಾ, ಅವರಿಗೆ ಸಂಬಂಧಪಟ್ಟಂತಹ ಮಾತುಗಳನ್ನೇ ಮಾತನಾಡುತ್ತಾ ನಾನು ಬಂದಿದ್ದೇನೆ, ಆರಾಧನೆಗೆ ನಾನು ಬಂದಿದ್ದೇನೆ. ಫಲ ಏನು ಬಂದಿತು? ಅವರು ಹೇಳ್ತಕ್ಕಂತಹ ಮಾತುಗಳನ್ನು ಏನಾದರೂ ಆಲಿಸಿದ್ದೀರಾ? ಇಲ್ಲ. ಮತ್ತೆ ಇನ್ನ ಪುಣ್ಯ ಎನ್ನುವುದು ಎಲ್ಲಿಂದ ಬರಲು ಸಾಧ್ಯನೇ ಇಲ್ಲ. ಅವರು ಪ್ರವಚನಕಾರರು ಪ್ರವಚನವನ್ನು ಮಾಡುತ್ತಾ ಇದ್ದಾರೆ ಎಂದರೆ ಈ ಪಾಪಿ ಕರ್ಣಗಳಿಂದ ಕೇಳೋಣ. ಕಾರಣ ನಾವು ಭಜಿಸುವಂತಹ ವ್ಯಕ್ತಿತ್ವ ನಮ್ಮಲ್ಲಿ ಇಲ್ಲ, ಅಂತಹ ದೊಡ್ಡ ಗುಣ ನಮ್ಮಲ್ಲಿ ಇಲ್ಲ. ಯಾರಾದರೂ ಪುಣ್ಯಾತ್ಮರು ಹೇಳುತ್ತಾ ಇದ್ದಾರೆ ಎಂದರೆ ಕೇಳೋಣ, ಆಲಿಸೋಣ. ಅವರು 1 ತಾಸು ಹೇಳುತ್ತಾ ಇದ್ದಾರೆ ಎಂದರೆ 1 ತಾಸು ಬೇಕಾಗಿಲ್ಲ ಸ್ವಾಮಿ, ಕನಿಷ್ಠ ಪಕ್ಷ ಅರ್ಧ ತಾಸಾದರೂ ಕೂತು ಕೇಳೋಣ. ಆ ಪ್ರಕಾರವಾಗಿ ಕೇಳಿದರೆ ಭಗವಂತನ ಲೀಲೆಗಳು ನಮಗೆ ಗೊತ್ತಾಗುತ್ತವೆ. ಆ ಗೊತ್ತಾದಾಗ ನಾವು ಕೂಡ ಆದಷ್ಟು ಭಗವಂತನ ಪ್ರೀತಿಗೆ ಪಾತ್ರರಾಗುತ್ತೇವೆ. ಅದನ್ನು ಹೊರತುಪಡಿಸಿ ನಾನು ಬಂದಿದ್ದೇನ್ರಿ, ನಾನೇನ್ರಿ ಹೋಗಿ ಬಂದೆ, ಏನು ಮಾಡಿದಿ ಹೋಗಿ? ಎಲ್ಲರ ಜೊತೆಯಲ್ಲಿ ಕೂತುಕೊಂಡು ಆ ಪ್ರವಚನವನ್ನು ಕೇಳಲಿಲ್ಲ. ನಿಮ್ಮ ಸಂಸಾರದ ಬಗ್ಗೆ, ಮಕ್ಕಳ ಬಗ್ಗೆ, ಮತ್ತೊಂದು ಮಗದೊಂದು, ನಿಮ್ಮ ಕಷ್ಟ ಸುಖಗಳ ಬಗ್ಗೆ ನೀವು ಮಾತನಾಡುತ್ತಾ ಗುಂಪು ಗುಂಪಾಗಿ ಕುಳಿತಿರಿ. ಅದರಿಂದ ಬರತಕ್ಕಂತಹ ಲಾಭವೇನಿದೆ?
ಇಂತಹ ತೀರ್ಥಕ್ಷೇತ್ರಗಳ ದರ್ಶನದಿಂದ ಬರುವಂತಹ ಲಾಭವು ಏನೂ ಇಲ್ಲ, ಶೂನ್ಯ. ಆ ಪ್ರಕಾರವಾಗಿ ಅಲ್ಲದೆ ನಾವು ಯಾವುದೇ ಒಂದು ಸಾನ್ನಿಧ್ಯಕ್ಕೆ ತೆರಳಿದ್ದೇವೆ ಎಂದರೆ, ತೀರ್ಥಯಾತ್ರೆಯನ್ನು ಮಾಡುತ್ತಾ ಇದ್ದೇವೆ ಎಂದರೆ ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಾ ಆ ಭಗವಂತನ ರೂಪವೇ ಕಣ್ಣಲ್ಲಿ ಕಾಣುತ್ತಾ ಇರಬೇಕು. ಆ ಪ್ರಕಾರವಾಗಿ ಉತ್ತಮವಾದಂತಹ ಮನಸ್ತತ್ವದಿಂದ ಅಲ್ಲಿಗೆ ತೆರಳಿ ವಿಶೇಷವಾದಂತಹ ಧ್ಯಾನಾಮಗ್ನರಾಗಿ ಕುಳಿತಂತಹ ಸಂದರ್ಭದಲ್ಲಿ ಆ ಭಗವಂತನು ನಾವು ಕೂತಂತಹ ಸ್ಥಳದಲ್ಲೇ ದರ್ಶನವನ್ನು ಕೊಡುತ್ತಾರೆ ಮತ್ತು ಗಂಗಾ ನದಿಯಲ್ಲಿ ಬಿಂದು ಬರುತ್ತೇನೆ ಎಂದು ಹೇಳುತ್ತಾರೆ. ಆ ಗಂಗಾಮಾತೆ ಹೇಳುತ್ತಾಳೆ, ಅಪ್ಪ ನೀನು ಎಷ್ಟು ಭಾರವಾಗಿ ಇದ್ದೀಗೋ ನಿನ್ನ ದುಪ್ಪಟ್ಟಾದಂತಹ ಭಾರವು ನಿನ್ನ ಪಾಪಗಳಿವೆ. ನಿನಗೆ ಇಲ್ಲಿ ಸ್ನಾನ ಮಾಡಲು ಮಾತ್ರ ಅವಕಾಶವನ್ನು ಕೊಡುತ್ತೇನೆ, ನಿನ್ನ ಪಾಪಗಳನ್ನು ನಾನು ಸ್ವೀಕಾರ ಮಾಡುವುದೇ ಇಲ್ಲ. ಕಾರಣ ಅಂತಹ ಪಾಪಾತ್ಮನ್ ನೀನು. ನಿನ್ನ ಎಲ್ಲಾ ಪಾಪಗಳನ್ನು ಸ್ವೀಕಾರ ಮಾಡಿ ನಾನು ಏನಪ್ಪ ಮಾಡಲಿ? ನಿನ್ನನ್ನು ಯಾವ ಪ್ರಕಾರವಾಗಿ ನಾನು ಸಂರಕ್ಷಣೆ ಮಾಡಲಿ? ಅದು ಸಾಧ್ಯನೇ ಇಲ್ಲ. ಬಂದಿದ್ದೀಗ ಆದ ಕಾರಣ ಸ್ನಾನವನ್ನು ಮುಗಿಸಿಕೊಂಡು ಹೋಗು, ಅಷ್ಟೇ ಹೊರತುಪಡಿಸಿ ನಾನು ಏನು ಮಾಡುತ್ತೇನೆ, ನಾನು ಗಂಗಾ ನದಿಯಲ್ಲಿ ಮೀಯುತ್ತೇನೆ, ಅದು ಅಲ್ಲವೇ ಅಲ್ಲ. ಆ ಪ್ರಕಾರವಾಗಿ ಮಾಡುವುದು ಅಲ್ಲವೇ ಅಲ್ಲ. ನಾವು ವಿಶೇಷವಾದಂತಹ ಪರಿಶುದ್ಧರಾಗಿ ಗುರು ಹಿರಿಯರಲ್ಲಿ ವಿಶೇಷವಾಗಿ ಪ್ರತ್ಯೇಕವಾಗಿ ಹೇಳಬೇಕಾದರೆ ಪ್ರಪ್ರಥಮವಾಗಿ ನಮ್ಮ ಕುಲಗುರುಗಳಿಗೆ ಗುಲಾಮರಾಗಿ ನಾವು ಯಾವ ಭಗವಂತನನ್ನು ಆರಾಧಿಸುತ್ತಾ ಇದ್ದೀವೋ ಆ ಭಗವಂತನಿಗೆ ಪ್ರೀತಿ ಪಾತ್ರರಾಗಿ ಭಗವಂತನ ಸೇವಕರಾಗಿ ನಾವು ಅಂತಹ ತೀರ್ಥಕ್ಷೇತ್ರಗಳನ್ನು ಮಾಡಿದರೆ ಇಂತಹ ದಾನ ಧರ್ಮಾದಿಗಳನ್ನು ಪಡೆಯಲು ಯೋಗ್ಯವಂತರಾಗುತ್ತೇವೆ. ಕಾರಣ ಅಂತಹ ವಿಶೇಷವಾದಂತಹ ಪಾಪಗಳನ್ನು ತೊಳೆದುಕೊಳ್ಳುವಂತಹ ಶಕ್ತಿವಂತರು ನಾವಾಗುತ್ತೇವೆ. ಕಾರಣ ಸದಾಕಾಲ ಗುರುಗಳ ನಾಮಸ್ಮರಣೆ, ಸದಾಕಾಲ ಭಗವಂತನ ನಾಮಸ್ಮರಣೆ, ಸದಾಕಾಲ ಗಾಯತ್ರಿ ಜಪಾದಿಗಳನ್ನು ಅನುಷ್ಠಾನವಾಗಿ ಮಾಡುವುದು. ಈ ಪ್ರಕಾರವಾಗಿ ಮಾಡುತ್ತಾ ಇದ್ದರೆ ದಕ್ಷಿಣೆಯನ್ನು ತೆಗೆದುಕೊಳ್ಳಲು ಅರ್ಹನು. ಇಲ್ಲದೆ ಹೋದ ಪಕ್ಷದಲ್ಲಿ ದಕ್ಷಿಣೆಯನ್ನು ತೆಗೆದುಕೊಳ್ಳುವಂತಹ ಅರ್ಹವಂತನು ಅವನು ಆಗುವುದಿಲ್ಲ. ಅದಕ್ಕೆ ಮಿತಿಮೀರಿ ಏನಾದರೂ ಪಡೆದರೆ ಅದು ಪಾಪಕ್ಕೆ ನಾಂದಿಯಾಗುತ್ತದೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ ಎಂದು ಹೇಳುತ್ತಾ ಈಗ ಗುರುಗಳ ನಾಮಸ್ಮರಣೆಯನ್ನು ಮಾಡಿ ಗುರುಗಳ ಅನುಮತಿಯನ್ನು ಪಡೆದು ಅವರ ಆಜ್ಞಾನುಸಾರವಾಗಿ ಇಂದಿನ ದಿನದ ನಿತ್ಯ ಪಂಚಾಂಗ ಪಠನೆಯನ್ನು ಮಾತ್ರ ಹೇಳೋಣ. ಕಾರಣ ಈ ಒಂದು ರಾಶಿ ಭವಿಷ್ಯವನ್ನು ಹೇಳಬೇಕಾದಂತಹ ಅವಶ್ಯಕತೆ ಇಲ್ಲ. ಕಾರಣ ಎಷ್ಟೆಷ್ಟು ವಿಷಯಗಳನ್ನು ಇಂದು ತಿಳಿದುಕೊಂಡಿದ್ದೇವೆ ಈ ಶ್ರೀಮದ್ ಭಾಗವತ ಭಾವಮಂಜರಿಯಲ್ಲಿ ಬರತಕ್ಕಂತಹ ಮಾತುಗಳನ್ನು, ಶ್ರೀಕೃಷ್ಣ ಪರಮಾತ್ಮನ ಲೀಲೆಗಳನ್ನು, ಶ್ರೀಕೃಷ್ಣ ಪರಮಾತ್ಮ ಎಂತಹ ವಚನಗಳನ್ನು ಹೇಳಿದ್ದಾರೆ. ಆ ಮಾತುಗಳನ್ನು ಆಲಿಸಿದ ಮೇಲೆ ಮತ್ತು ಆ ರಾಶಿಯವರಿಗೆ ಹಾಗೆ ಈ ರಾಶಿಯವರಿಗೆ ಹೀಗೆ ಎಂದು ಹೇಳುವುದು ಏನಿದೆ ವಿಶೇಷವಾಗಿ? ಏನೂ ಬೇಕಾಗಿಲ್ಲ. ಸೂರ್ಯನಂತೆ ಹೊಳಪಿನಂತಹ ಮಾತುಗಳು ಕೇಳಿದ್ದೇವೆ. ಆದ ಕಾರಣ ಆ ಸೂರ್ಯ ದೇವನಿಗೆ ದಂಡವತ್ ಪ್ರಣಾಮಗಳನ್ನು ಅರ್ಪಣೆಯನ್ನು ಮಾಡೋಣ. ಅದನ್ನು ಬಿಟ್ಟು ರಾಶಿ ಭವಿಷ್ಯದ ಬಗ್ಗೆ ಬೇಕಾಗಿಲ್ಲ ಎಂದು ಹೇಳ್ತಾ ಈಗ ಗುರುಗಳ ನಾಮಸ್ಮರಣೆ. ಓಂ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ. ವಾಕ್ಸಿದ್ಧಿಂ ದೇಹಿ ಮೇಂ, ವಾಕ್ಸಿದ್ಧಿಂ ದೇಹಿ ಮೇಂ, ವಾಕ್ಸಿದ್ಧಿಂ ದೇಹಿ ಮೇಂ. ಪ್ರಿಯ ವೀಕ್ಷಕ ಬಂಧುಗಳೇ, ಇಂದಿನ ಪಂಚಾಂಗ ಈ ಪ್ರಕಾರವಾಗಿ ಇದೆ. ಶ್ರೀ ಪ್ಲವನಾಮ ಸಂವತ್ಸರ, ಉತ್ತರಾಯಣ, ಹೇಮಂತ ಋತುವು, ಪುಷ್ಯಮಾಸ, ಕೃಷ್ಣ ಪಕ್ಷ, ಶನಿವಾರ, ಚವಿತಿ ತಿಥಿ, ಪುಬ್ಬ ನಕ್ಷತ್ರ ಸ್ವಲ್ಪ ಸಮಯ ತನಕ ಇರುತ್ತದೆ. ನಂತರ ಉತ್ತರಾ ನಕ್ಷತ್ರ ಕೂಡ ಆರಂಭವಾಗುತ್ತದೆ. ಶೋಭನ ನಾಮ ಯೋಗ, ಬಾಲವ ನಾಮಕರಣ. ಈ ಶುಭ ದಿನ ಸಕಲ ವೀಕ್ಷಕ ಬಂಧುಗಳಿಗೂ ಹಾಗೂ ಸರ್ವಜನಾಂಗಕ್ಕೂ ಭಗವಂತ ಉನ್ನತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಆರೋಗ್ಯಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಸಂಪದ್ಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ ಎಲ್ಲರನ್ನೂ ಸುಭಿಕ್ಷ ರೀತಿಯಿಂದ ಕಾಪಾಡಲಿ ಎಂದು ಮನಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದ ಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳತಕ್ಕಂತಹ ಪ್ರತಿಯೊಬ್ಬರಿಗೂ ಭಗವಂತ ಆನಂದ, ಆಯುರಾರೋಗ್ಯ, ಅಷ್ಟೈಶ್ವರ್ಯಾಭಿವೃದ್ಧಿಯನ್ನು ಕಲ್ಪಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಸದ್ಗುಣವನ್ನು ಪ್ರಸಾದಿಸಿ ಹಾಗೂ ಉತ್ತಮವಾದಂತಹ ವಿದ್ಯಾಬುದ್ಧಿಯನ್ನು ಪ್ರಸಾದಿಸಿ ಇನ್ನೂ 100 ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಅವರಿಗೆ ಪ್ರಸಾದಿಸಲಿ ಎಂದು ಮನಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದ ಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ
ಹಾಗೂ ಇಂದಿನ ದಿನ ಮದುವೆಯ ವಾರ್ಷಿಕೋತ್ಸವವನ್ನು ಮಾಡಿಕೊಳ್ಳತಕ್ಕಂತಹ ಪ್ರತಿ ದಂಪತಿಗಳಿಗೆ ಪ್ರಪ್ರಥಮವಾಗಿ ಆ ಮಾತಿಗೆ ಭಗವಂತ ದೀರ್ಘ ಸುಮಂಗಳೀ ಭವ ಎನ್ನುವಂತಹ ಶುಭ ಆಶೀರ್ವಾದವನ್ನು ಮಾಡಿ ಆ ದಂಪತಿಗಳಿಗೆ ಬೇಕಾದಂತಹ ಎಲ್ಲ ವಿಧವಾದ ಸೌಕರ್ಯ ಸವಲತ್ತುಗಳನ್ನು ಒದಗಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ಪ್ರಸಾದಿಸಿ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಆನಂದಭರಿತರಾಗಿ ಇನ್ನೂ 100 ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಅವರಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಅಂತ್ಯಗೊಳಿಸುವ ಮುನ್ನ ಸಾಕ್ಷಾತ್ ಭಗವಂತನ ಪಾದಾರವಿಂದಗಳಲ್ಲಿ ಪ್ರಾರ್ಥನೆ ಸಲ್ಲಿಸುವುದು ಏನೆಂದರೆ ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಇಷ್ಟರ ತನಕ ನುಡಿದಂತಹ ಪ್ರತಿ ಅಕ್ಷರವನ್ನು ಶ್ರೀಕೃಷ್ಣ ಪರಮಾತ್ಮನ ಪಾದಾರವಿಂದಗಳಲ್ಲೇ ಅರ್ಪಣೆಯನ್ನಾಗಿ ಮಾಡುತ್ತಾ ಪುನಃ ನಾಳೆ ಭೇಟಿಯಾಗುವ ನಿಮ್ಮೆಲ್ಲರ ಪ್ರೀತಿಯ ಪ್ರಾಣೇಶ್. ನಮಸ್ಕಾರ.